ಕೊಡ್ತೀಯ ಬಿಟ್ರೆ ಬಿಟ್ ಆರ್ತಿಗೂ ಕೊಡ್ತೀಯ, ಕೀರ್ತಿಗೂ ಕೊಡ್ತೀಯ, ಕೀರ್ತಿ ಜೊತೆ ಅವರಿಬ್ರು ಇರೋದಕ್ಕೂ ಇನ್ನ ಇಬ್ರು ಕೊಡ್ತೀಯ. ನೀನ್ ಓಕೆ ಅಂದ್ರೆ ರೆಡಿ ನಾನು. ಹ್ಮ್ 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 ಡ್ರೀಮ್ ಇದೆ. ನಿಂದೇನು ಅರ್ಧ ಗಂಟೆ ಕಾಲ್ ಗಂಟೆ ಕೆಲ್ಸ ಅಲ್ವಾ, ನಿನಗ್ ಟೆನ್ಷನ್ ಇಲ್ಲ. ಹ್ಮ್ ನಿನ್ಗಾದ್ರೆ ನಮಗಾದ್ರೆ ಅರ್ಧ ಗಂಟೆ ಕಾಲ್ ಗಂಟೆನೂ ತಡ್ಕೊಂಡು 9 ತಿಂಗಳು ತಡ್ಕೊಂಡು 9 ತಿಂಗಳಾದ್ರೆ ಮಗು 1 ವರ್ಷ ಆಗೋವರ್ಗು ತಡ್ಕೊಂಡು ಅದಾದ್ಮೇಲೆ ಅದ್ ದೊಡ್ಡವರಾಗೋವರ್ಗು ಅದನ್ನ ನೋಡ್ಕೊಂಡು ಇನ್ ಹೊಸಿ ಕೆಲ್ಸನಾ? ಆದ್ರೆ ನಮ್ಮನೆ ತಾನೇ ಗೋಳು ಹೊಯ್ಕೊಳ್ಳೋದು, ಅತ್ತಂದಿಲ್ಲ ಇತ್ತಂದಿಲ್ಲ, ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅಂತ. ಕೊಟ್ಟಿರೋರ್ಗೆ ತರ್ಬೇಕು ಅನ್ನೋದು ಗೊತ್ತಿರಲ್ವಾ? ಅದಕ್ಕೆ ಅಲ್ವಾ ತರೋದು. ಏನೇನ್ ಬೇಕು ನೀಡ್ಸ್. ನೋಡ್ದೆ ಹುಡ್ಕೊಂಡು ಹೋಗಿ ತಗೊಬಂದಿದ್ದನ್ನ. ಅದಕ್ಕಿಂತ ಹೆಚ್ಚು ಏನೈತೆ? ಹೌದೌದು. ಅದೇ ಇವಾಗ ನಿನ್ಗೆ ಅದ್ರ ಮೇಲೆ ಮನ್ಸಾಗೈತೆ ನನಗೆ ಗೊತ್ತು. ಆ ಮೂಮೆಂಟ್ ಅಲ್ಲಿ ಆಗನ್ಸುತ್ತೆ, ಅದ್ರಿಂದ ಜಸ್ಟ್ ಒಂದ್ ಸ್ಟೆಪ್ ಹಿಂಗ್ ವಾಕ್ಔಟ್ ಮಾಡಿ ಬಂದಿದ ತಕ್ಷಣ ಏನಪ್ಪ ಇದು ಜೀವನ ಅಂತ ಅನ್ಸುತ್ತೆ. ಆದ್ರೆ ಏನ್ ಗೊತ್ತಾ, ನಂಗೆ ಅಷ್ಟಿದ್ರೆ ಸಾಕು, ಅಷ್ಟರಲ್ಲೇ ಖುಷಿ ಪಟ್ಕೊಂಡ್ಬಿಡ್ತೀನಿ. ಪಡ್ಸಲ್ವಾ ನೀನು? ನೋಡೋಣ ಸಮಯ ಸಂದರ್ಭ. ಅದೇ ಸಮಯ ಸಂದರ್ಭ ಅವಾಗ ನಾನು ಯಾವಾಗಲೂ ಎನಿ ಟೈಮ್ ಅಂತ ಹೇಳಲಿಲ್ಲ. ನಮಗೂ ಕೂಡ ನಿಮ್ಮ ಮೇಲೆ ಮನಸ್ಸು ಬರಬೇಕಲ್ಲವೇ? ಮನಸ್ಸಿದ್ರೆ ಅಲ್ವೇ ಅದೆಲ್ಲ ಆಗೋದು. ಡೈಲಿ ಬಾಬಾ ಬರೋದಕ್ಕೆ ಅದೇನೋ ಡೈಲಿ ನ್ಯೂಸ್ ಪೇಪರ್ ಬರೋದು ನ್ಯೂಸಾ? ಎಲ್ಲ ಬರ್ಸ್ಲೇಬೇಕು ಅಂತ ಅಂದರೆ ಬರ್ಸ್ತೀವಿ. ನಮ್ಮ ಹತ್ರ ಇಂಜೆಕ್ಷನ್ ಇದೆ. ಡೈಲಿ ಬೇಕಂದ್ರೆ ಡೈಲಿ ಬರ್ಸ್ತೀವಿ ಬೇಕಾದ್ರೆ. ಆದ್ರೆ ಅಗತ್ಯ ಇಲ್ಲ ಅನ್ಸುತ್ತೆ. ಅದಕ್ಕೆ ಹೇಳ್ತಿರೋದು ನಾನು, ಡೈಲಿ ಅಗತ್ಯ ಇಲ್ಲ, ಅವಾಗ ಅಗತ್ಯ ಅಂತ. ಏನೋ ಹೇಳ್ತೀರಾ ದೊಡ್ಡವರು, ಏನೋ ಹೇಳ್ತೀರಾ ದೊಡ್ಡವರು, ಹೇಳಿ ಅಂದೆ. ಏನು ಹೇಳಲಿ, ಅದರಲ್ಲಿ ಎಷ್ಟು ಖುಷಿ ಪಡ್ತಾ ಇದ್ದೀನಿ, ಅದು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹೌದಾ? ಏನು ಗೊತ್ತಾ, ಗೊತ್ತಿಲ್ಲ. ಆ ಸ್ಪರ್ಶ ಇದೆಯಲ್ಲ,